ಈ ಎಪಿಸೋಡ್ ಕಥೆಗೆ ಒಂದು ದೊಡ್ಡ ತಿರುವು ನೀಡುತ್ತದೆ, ಏಕೆಂದರೆ ಇಲ್ಲಿ ನಾಯಕನಿಗೆ ನಾಯಕಿಯ ಅಸಲಿ ರೂಪದ ಬಗ್ಗೆ ಗೊತ್ತಾಗುತ್ತದೆ. ಸತ್ಯ ಬಹಿರಂಗ. 4ನೇ ಎಪಿಸೋಡ್ನ ಕೊನೆಯಲ್ಲಿ ಟೇಮು ಒಂದು ಪರ್ಸ್ ಸಿಗುತ್ತದೆ. ಅದರ ಮೂಲಕ ಶಿನ್ ಗಿಯುಮ್ ಹುಯಿ, ನಕಲಿ ಹೆಸರು ಬೇರಾರೂ ಅಲ್ಲ, ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಶಿನ್ ಹಾರಿ ಎಂಬ ಸತ್ಯ ಅವನಿಗೆ ತಿಳಿಯುತ್ತದೆ. ತನಗೆ ಇಷ್ಟು ದಿನ ಮೋಸ ಮಾಡಿದ್ದಾಳೆಂದು ತಿಳಿದು ಟೇಮುಗೆ ವಿಪರೀತ ಕೋಪ ಬರುತ್ತದೆ. ಅವಳನ್ನು ನೇರವಾಗಿ ಕೆಲಸದಿಂದ ತೆಗೆದುಹಾಕುವ ಬದಲು ಅವಳಿಗೆ ಕಾಟಕೊಟ್ಟು ಸೇಡು ತೀರಿಸಿಕೊಳ್ಳಲು ಅವನು ಪ್ಲಾನ್ ಮಾಡುತ್ತಾನೆ. ಆಫೀಸ್ನಲ್ಲಿ ಹಾರಿ ಸಿದ್ಧಪಡಿಸಿದ ರಾವಿಯೋಲಿ ಪ್ರಾಜೆಕ್ಟನ್ನು ಟೇಮು ಬೇಕೆಂತಲೇ ಪದೇ ಪದೇ ರಿಜೆಕ್ಟ್ ಮಾಡಿ ಮತ್ತೆ ಹೊಸದಾಗಿ ಮಾಡುವಂತೆ ಹೇಳುತ್ತಾನೆ. ಜೊತೆಗೆ ಗಿಯುಮ್ ಹುಯಿ ರೂಪದಲ್ಲಿ ತನ್ನೊಂದಿಗೆ ಡಿನ್ನರ್ಗೆ ಬರುವಂತೆಯೂ ಆಜ್ಞಾಪಿಸುತ್ತಾನೆ. ಟೇಮುನ ಪ್ಲಾನ್ನಿಂದಾಗಿ ಹಾರಿ ಅತ್ತ ಆಫೀಸ್ ಕೆಲಸ, ಇತ್ತ ನಕಲಿ ಪ್ರೇಯಸಿಯ ನಾಟಕ ಎರಡನ್ನೂ ಒಂದೇ ದಿನ ನಿಭಾಯಿಸಲು ಹರಸಾಹಸ ಪಡುತ್ತಾಳೆ. ಓಡಿ ಸುಸ್ತಾಗುತ್ತಾಳೆ. ಈ ಡಬಲ್ ಆಕ್ಟಿಂಗ್ನಿಂದ ಸಂಪೂರ್ಣವಾಗಿ ಸುಸ್ತಾದ ಹಾರಿಗೆ ಈ ನಾಟಕ ಸಾಕು ಅನ್ನಿಸುತ್ತದೆ. ಅವಳು ಟೇಮುಗೆ ಎಲ್ಲಾ ಸತ್ಯವನ್ನು ಹೇಳಿ ಕ್ಷಮೆ ಕೇಳಲು ನಿರ್ಧರಿಸುತ್ತಾಳೆ. ಎಪಿಸೋಡ್ನ ರೋಚಕ ಅಂತ್ಯ. ಹಾರಿ ಸತ್ಯ ಹೇಳಲು ಹೋಗುವ ಮುನ್ನವೇ ಟೇಮು ಅವಳಿಗೆ ಫೋನ್ ಮಾಡಿ ಶಿನ್ ಹಾರಿ ಎಂದು ಅವಳ ನಿಜವಾದ ಹೆಸರಿನಿಂದಲೇ ಕರೆಯುತ್ತಾನೆ. ತಾನು ಬಾಯಿಬಿಡುವ ಮುನ್ನವೇ ಟೇಮುಗೆ ತನ್ನ ಎಲ್ಲಾ ಗುಟ್ಟು ಗೊತ್ತಾಗಿದೆ ಎಂದು ಹಾರಿಗೆ ಆಘಾತವಾಗುತ್ತದೆ. ಇಲ್ಲಿಗೆ ಎಪಿಸೋಡ್ ಮುಕ್ತಾಯವಾಗುತ್ತದೆ. ಇದೇ ಎಪಿಸೋಡ್ನಲ್ಲಿ ಜಿನ್ ಯಂಗ್ಸೋ, ಹಾರಿಯ ಗೆಳತಿ ಮತ್ತು ಚಾ ಸಂಗ್-ಹೂನ್ ಟೇಮುನ ಸೆಕ್ರೆಟರಿ ಪಕ್ಕದ ಮನೆಯವರಾಗಿರುತ್ತಾರೆ. ಯಂಗ್ಸೋಗೆ ಸಂಗ್-ಹೂನ್ ಮೇಲೆ ಇಷ್ಟವಿದ್ದರೂ ಅವನು ಟೇಮುನಿಗೆ ನಿಷ್ಠನಾಗಿರುವುದರಿಂದ ಯಂಗ್ಸೋ ಟೇಮುಗೆ ಬ್ಲೈಂಡ್ ಡೇಟ್ನಲ್ಲಿ ಮೋಸ ಮಾಡಿದ್ದರಿಂದ ಅವಳಿಂದ ಅಂತರ ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾನೆ. ಆದರೂ ಅವರಿಬ್ಬರ ನಡುವಿನ ಹಾಸ್ಯಮಯ ದೃಶ್ಯಗಳು ಇಲ್ಲಿ ಗಮನ ಸೆಳೆಯುತ್ತವೆ.